ನಮಗೂ ಬೈಲಾಕ್ ಬರ್ತೈತಿ. ಬೈಲಾಕೆ ನಮ್ಗೆ ಬಹಳ ದೊಡ್ಡದಲ್ಲ. ಅಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ಕ ಈ ತರ ಬೈದಂದ್ರ ನಮಗೂ ಅವನಿಗೆ ನೀನು ಸುಳಿ ಮಗ ಅಂತ ಬೈಲಾಕ್ ಬರ್ಬೋದು. ರೀತಿ ಮಾಡಬಾರ್ದು. ಯಾವ ಮುಸಲ್ಮಾನ್ ಅಂಗಡಿಗೆ ಹೋಗ್ಬಾರ್ದು. ಅವರು ಮಟನ್ ತಿಂತಾರ, ನೀ ಏನ್ ತಿಂತಿದ್ದಪ್ಪ? ನೀನು ಮಟನ್ ತಿಂದವನಿ. ಮುಂಜಾನೆ ಸಂತಾನ ದೇವರ ಹೆಸರು ತಗೊಳುದಿಲ್ಲ, ಅಷ್ಟು ಸಲ ಪಾಕಿಸ್ತಾನ ಹೆಸರು ತಗೋತೀನಿ ನೀನು. ಆ ಪಾಕಿಸ್ತಾನ ಧ್ವಜ ಹಾರಿಸಿದ್ದೀನಿ ಸಿಂದಗಿನಲ್ಲಿ, ಎಲ್ಲರೂ ಗೊತ್ತಿದ್ದಂತೆ. ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಆ CBI ತನಿಖೆ ಆಗ್ಬೇಕು. ಪಾಕಿಸ್ತಾನ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿ, ಪಾಕಿಸ್ತಾನ ಧ್ವಜಾನು ಹಾರಿಸಿದಿ ಸಿಂದಗಿನಲ್ಲಿ, ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಹಾಕಿದಿ, ಮನ್ಗೋಳ ಹೆಸರಲ್ಲಿ ಹಾಕಿದಿ. ಅವು ಯಾ ನಾಲಾಯಕರ ಹಚ್ಚಾರ ಅನ್ನೋದು ಆ ನನ್ನ ಮಕ್ಕಳಿಗೆ ಸಜಾ ಆಗ್ಬೇಕು. ನಾನೇ CM ಹೌದಾ? ನೀನೇ CM ಅಂದ್ರೆ ಈಗ 2,000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೇಕು. ಹಂಗಾದ್ರೆ ನೀನೇ ಹೇಳಿದಲ್ಲ, 2,000 ಕೋಟಿ ರೂಪಾಯಿ ಇದ್ದಾಗ ನೀನ್ CM ಮಾಡ್ತಾರ ಕಿಸಿ ಕೇಂದ್ರದವ್ರು ನನ್ಗೆ ಹೇಳಿದ್ರು ಅದ್ ಕಿಸಿ. ಮತ್ ನೀ 2,000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೋದು ಬಹುತೇಕ. ಹೇಳ್ತಿ ನಾನು BJP ನಾಯಿ, ನಾನು ಮೋದಿಯವ್ರ ನಾಯಿ, ನಾನು ಪಕ್ಷದ ನಾಯಿ. ಮತ್ತೆ ನೀ ನಿಷ್ಠಾವಂತ ನಾಯಿ ಅದಿ. ನಿಷ್ಠಾವಂತ ನಾಯಿ ತಂದ್ರ ಮೋದಿಯವ್ರು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅತ್ಕಿಸ್. ನೀ ಏನೇನು ಹೇಳ್ತಾ ಇದ್ದಿ? ಹಿಂದೂ ಕಾ ಸಾಥ್ ಹಿಂದೂ ಕೆ ಸಾಥ್ ಮುಸಲ್ಮಾನೋ ಕೋ ಲಾತ್. स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ನಮ್ಮ ಬಿಜಾಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸರ್ಕಸ್ವನ್ನು ಮುದೋಳ್ನಲ್ಲಿ ಮಾಡಿದಂತ ಅದರ ಬಗ್ಗೆ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ನಮ್ಮ ಸಮಾಜ ಒಳಗ ನಮ್ಮ ದೇವರ ಸಮಾನ ಅವರು. ಅವರಿಗೆ ಯಾಂಗ್ ಬೇಕಾದಂಗ ಬಾಯಿಗೆ ಬೈದು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಅದು ಅಲ್ಲದೆ ಅವರಿಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಏನ ಗೊತ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಮ್ಮೆಲ್ಲರೂ ಗೊತ್ತಿದ್ದಂತೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಫಸ್ಟ್ ಫ್ರೀಡಮ್ ಫೈಟರ್. ಅವರು ಒಂದು ಮಿಸೈಲ್ ಮಾಡಿದಂತ ಈಗಾಗಲೇ ಯುರೋಪ್ನಲ್ಲಿ ಹೋಗಿ ನೋಡಿದಾಗ ಅವರು ಫೋಟೋವನ್ನು ಇಟ್ಕೇಶಿಯಲ್ಲಿ ಇದು ಮಾಡ್ತಾರೆ. ಅವರು ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ತ್ಯಾಗ ಒತ್ತಿ ಇಟ್ಕೇಶಿ ಹೋರಾಟ ಮಾಡಿದಂತ ವ್ಯಕ್ತಿ. ಈ ಬಸನಗೌಡ ಏನ ಇವ್ರ ಮನ್ಯಾಗ ಯಾರಿಗಾರು ಒತ್ತಿ ಇಟ್ಟಾನ, ಯಾರಿಗಾರು ಇದು ಮಾಡ್ಯಾನ, ನಮಗೂ ಬೈಲಾಕ್ ಬರ್ತೈತಿ. ಬೈಲಾಕೆ ನಮ್ಗೆ ಬಹಳ ದೊಡ್ಡದಲ್ಲ. ಅಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ಕ ಈ ತರ ಬೈದಂದ್ರ ನಮಗೂ ಅವನಿಗೆ ನೀನು ಸುಳಿ ಮಗ ಅಂತ ಬೈಲಾಕ್ ಬರ್ಬೋದು, ಬೈಬಹುದು ನಾವು. ನೀನು ಲಪಂಗ್ ಸುಳಿ ಮಗ ಅಂತ ಬೈಬಹುದು ನಾವು. ಆದ್ರ ಈ ಭಾಷೆಯನ್ನು ನೀವು ಒಂದು ಶಾಸಕಾಗಿ ಮಾತಾಡ್ತಾ ಇದ್ರೆ ನೀವು ನಾಚಿಗೆ ಬರ್ಬೇಕು. ಆಮೇಲೆ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಮೊದಲು ಓದ್ಬೇಕು. ಹೋಗಿ ಆ ಸಿಂಗೇರಿ ಮಠ ಬಲ್ಲ ನೋಡ್ಬೇಕು. ಸಿಂಗೇರಿ ಮಠದಲ್ಲಿ ಇವತ್ತಾದ್ರೂ ಕೂಡ ಯಾವ ರೀತಿ ಇದು ಮಾಡ್ತಾರೆ ತಮ್ಗೆ ಗೊತ್ತಿದಂತೆ. ಮೊದಲ ಕೆಲವೊಂದು ರಾಜ್ಯಗಳು ಇದ್ದು, ಆ ರಾಜ್ಯ ಅವ್ರವ್ರಲ್ಲಿ ಒಂದು ಫೈಟ್ ಆಗ್ತಿತ್ತು, ಅವ್ರವ್ರಲ್ಲಿ ಒಂದು ಯುದ್ಧ ಆಗ್ತಿತ್ತು. ಅವಾಗ ಹಿಂದೂ ಮುಸಲ್ಮಾನ್ ಕಿಸಿ ಯಾವ ದಾಂಧಲಿ ಆಗಿಲ್ಲ, ಹಿಂದೂ ಮುಸಲ್ಮಾನ್ ಇದು ಆಗಿಲ್ಲ. ಆ ರಾಜ ಗೆದ್ರೆ ಆ ರಾಜಂದು ಒಂದು ಇದು ಮಾಡ್ತಿದ್ರು, ಈ ರಾಜ ಗೆದ್ರೆ ಈ ರಾಜನು ಇದು ಮಾಡ್ತಿದ್ರು. ಅದು ಒಂದು ತಿಳ್ಕೊಬೇಕು. ಅವಾಗ ಹಿಂದೂ ಹೊಡೆದಾರ, ಮುಸ್ಲಿಂ ಹೊಡೆದಾರ, ಈ ತರ ಇದ್ದಿದ್ದಿಲ್ಲ. ಅಲ್ಲಿ ಯಾವುದು ಭೇದ ಭಾವ ಇರ್ಲಿಲ್ಲ. ಆ ರಾಜರ ಕಾಲದಲ್ಲಿ ತಮ್ಮ ರಾಜ್ಯದ ಮತ್ತೊಂದು ರಾಜ್ಯದ ಕೂಡ ಯುದ್ಧ ಆಗ್ತಿತ್ತು. ಆ ರಾಜನ ಬಗ್ಗೆ ನೀವು ಮಾತಾಡ್ತಿರಿ. ಲಕ್ಷಾನುಗಟ್ಲೆ ಅವ್ರು ಕೊಲೆ ಮಾಡ್ಯಾರ, ಯಾವ ಇತಿಹಾಸನಾಗ ಕೊಲೆ ಮಾಡಿದಾರ ತೋರಿಸ್ಕೊಡಿ ಮೊದಲು. ನಿಮ್ಗೆ ಗೊತ್ತಿರ್ಬೇಕು, ಮೊದಲು ಓದ್ಬೇಕು. ಅವ್ರು ಯಾವ ರೀತಿಯಲ್ಲಿ ನಮ್ಮ ದೇಶ ಸಲುವಾಗಿ ಹೋರಾಟ ಮಾಡ್ಯಾರ. ನಿಮ್ಮ ಮನ್ಯಾಗ ನಿಮ್ಮ ಖಾನ್ದಾನಾಗ ಯಾರು ಒಬ್ಬರು ಸ್ವತಂತ್ರ ಹೋರಾಟನಾಗ ಅದಾರೇನ? ಕೊಚ್ಚಲ್ಲೇ ಅಟ್ಟಾಪಟ್ಟಿ ಮಾತಾಡ್ತಾ ಇದ್ದೀನಿ ನೀನು. ನಿನಗೆ ಮಾತಾಡಕ್ ಬರ್ತಿದ್ದ ತಿಳ್ಕೊಬೇಡ, ನಮಗೂ ಮಾತಾಡೋರೇ ಇದು ನಾವು. ಮೊನ್ನೆ ಗಣಪತಿ ಉತ್ಸವನಲ್ಲಿ ಅಲ್ಲಿ ಮಾತಾಡ್ತಾರ, ಯಾವ ಹಿಂದೂ ಮುಸಲ್ಮಾನರ ಬಲ್ಲಿ ಖರೀದಿ ಮಾಡಬಾರ್ದು, ಯಾವ ಮುಸಲ್ಮಾನ್ ಅಂಗಡಿಗೆ ಹೋಗ್ಬಾರ್ದು,
ಅವರು ಮಟನ್ ತಿಂತಾರ, ನೀ ಏನ್ ತಿಂತಿದ್ದಪ್ಪ? ನೀನು ಮಟನ್ ತಿಂದವನೇ ಅದು, ಇವತ್ನು ತಿತ್ತಿ. ಈ ದೇಶನಾಗ ಬಹು ಸಂಗತರು ತಿಂತಾರ. ನೀನು ಅಷ್ಟೋ ನಿನ್ ಬಲ್ಲೆ ಇದು ಇತ್ತಂದ್ರ ಎಲ್ಲರ ಅಂಗಡಿ ಮೇಲೆ ಬರೀ, ನೀನು ಮಾರ್ಟ್ನಾಗ ಬರೀ, ನೀನು ಹಾಸ್ಪಿಟಲ್ನಾಗ ಬರೀ, ಇಲ್ಲ ಮುಸಲ್ಮಾನರು ಬರ್ಬಾರ್ದತ್ ಕಿಸಿ, ಈ ಮುಸಲ್ಮಾನ್ ಬರ್ಬಾರ್ದತ್ ಬರೀ ನೀನ್ ಬ್ಯಾಡ ಅಂದಾರ. ಮತ್ತೆ ನೀನೇ ಇದು ಎಲ್ಲ ಮಾಡ್ತಾ ಇದ್ದಿ. ಒಂದು ಹಿಂದೂ ಮುಸಲ್ಮಾನ್ ಪ್ರಚೋದನೆ ಮಾಡತ್ತಿ. ಪ್ರತಿ ಸಲ ಹೇಳ್ತೀವಿ, ಎದ್ದು ಕುಲ್ಲೇನೆ, ಮುಂಜಾನೆ ಎದ್ದು ಕುಲ್ಲೇನೆ ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಏನ್ ಪಾಕಿಸ್ತಾನ್ ಬಗ್ಗೆ ಇಷ್ಟೊಂದು ಪ್ರೀತಿ ನಿನ್? ಪಾಕಿಸ್ತಾನ್ಗೆ ಹೋಗಿ ಸೆಟಲ್ ಆಗವಿದೇನು? ಮುಂಜಾನೆ ಸಂತಾನ ದೇವರ ಹೆಸರು ತಗೊಳುದಿಲ್ಲ, ಅಷ್ಟು ಸಲ ಪಾಕಿಸ್ತಾನ ಹೆಸರು ತಗೋತೀನಿ ನೀನು. ಆ ಪಾಕಿಸ್ತಾನ ಧ್ವಜ ಹಾರಿಸಿದ್ದೀನಿ ಸಿಂದಗಿನಲ್ಲಿ, ಎಲ್ಲರೂ ಗೊತ್ತಿದ್ದಂತೆ. ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಆ CBI ತನಿಖೆ ಆಗ್ಬೇಕು. ಪಾಕಿಸ್ತಾನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿ, ಪಾಕಿಸ್ತಾನ ಧ್ವಜಾನು ಹಾರಿಸಿದಿ ಸಿಂದಗಿನಲ್ಲಿ, ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಲ್ಲಿ ಹಾಕಿದಿ, ಮನ್ಗೋಳಿ ಅಕ್ಷರದಲ್ಲಿ ಹಾಕಿದಿ. ಅವು ಯಾ ನಾಲಾಯಕರ ಹಚ್ಚಾರ ಅನ್ನೋದು ಆ ನನ್ನ ಮಕ್ಕಳಿಗೆ ಸಜಾ ಆಗ್ಬೇಕು. ನೀವು ಒಂದು ಶಾಸಕಾಗಿ ಒಂದು ಹಿಂದೂ ಅಮಾಯಕ ಹಿಂದೂಗಳನ್ನು ಇದು ಪ್ರಯತ್ನ ಮಾಡತೈತಿ ಕೆಡ್ಸೋದು. ಅವ್ರಿಗೆ ಕಡ್ಗ ಇಡು, ಬಂದೂಕ್ ಇಡು, ಚಾಕು ಇಡು, ಇದು ಎಲ್ಲ ಹೇಳ್ತಾ ಇದ್ದಿ. ನಿನಗೆ ನಾಚಿಕ್ ಬರುದಿಲ್ಲ? ಒಂದು ಪೆನ್ ಕೊಡು, ಒಂದು ಪುಸ್ತಕ ಕೊಡು, ಒಂದು ಕಂಪ್ಯೂಟರ್ ಕೊಡು, ಅವ್ರು ಕಲೀಲಕ್ ತೋರಸ. ಅವ್ರಿಗೆ ಯಾವ್ದಾದ್ರೆ ಒಂದು ವಿದ್ಯಾವಂತರ ಮಾಡ. ಏನ್ ಮಾಡಿದ್ಯಪ್ಪ ನೀನು? ನಮ್ ಬಿಜಾಪುರ ಸಲುವಾಗಿ ಏನ್ ಕೊಟ್ಟಿದ್ದಿ? ಬರೀ ಮುಂಜಾನೆ ಸತ್ಕಲೆ ಹಿಂದೂ ಆಯ್ತು ಮುಸಲ್ಮಾನ್ ಆಯ್ತು, ಹಿಂದೂ ಆಯ್ತು ಮುಸಲ್ಮಾನ್ ಆಯ್ತು, ಇದರ ಬಿಟ್ಟು ಬೇರೆ ಏನ್ ಕೆಲಸ ಇಲ್ಲ. ಅಟ್ಟ ಅಮಾಯಕ ಹಿಂದೂಗಳಿಗೆ, ಅಮಾಯಕ ಮುಸಲ್ಮಾನ್ಗೆ ಪ್ರಚೋದನಾ ಭಾಷಣ ಮಾಡಿ ಅವ್ರಿಗೆ ಕರೀತಿ. ಯಾಕೆ ನೀನ ಮಕ್ಕಳಿಗೆ ಹಾಕೊಡುದಿಲ್ಲ? ಅವ್ರಿಗೆ ನಿನ್ನ ಮಕ್ಕಳ ಕಳಸದ್ರಲ್ಲಿ. ಬಿಜಾಪುರ್ನಾಗ ಶಾಂತಿ 80ನಾಗ ಆಗಿದಂತ ನಿನ್ನಂತವ್ರು ಮಾಡಿದಾಗ ಅವಾಗ ದಾನ್ಲಿ ಆಗಿದ್ದು, ಇನ್ನೂ ತನ ದಾನ್ಲಿ ಆಗಿಲ್ಲ. 92ರಾಗ ಅಯೋಧ್ಯ ಸಂಬಂಧ ಇಲ್ಲಿ ಇಡೀ ಹಿಂದೂಸ್ತಾನ್ ಒಳಗೆ ದಾನ್ಲಿ ಆಯ್ತು. ಬಿಜಾಪುರ್ನಾಗ ಏನಾರು ಆಗೈತಿ? ನೀನ್ ಏನ್ ಬೇಕಾದ್ ಹೋಯ್ಕೊಂಡ್ರು ಹಿಂದೂನು ಕೇಳುದಿಲ್ಲ, ಮುಸಲ್ಮಾನರು ಕೇಳುದಿಲ್ಲ. ಇಲ್ಲಿ ಎಲ್ಲಾರು ಅಣ್ಣತಮ್ಮರ್ಕಿಂತ ಜಾಸ್ತಿ ಅದ. ನೀನು ಪದೇ 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 ಪ್ರಚೋದನಾ ಭಾಷಣ ಮಾಡಿ ಪದೇ ಪದೇ ಇದು ಮಾಡಕ್ ಇಡ್ತಿ. ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಿ, ನೀ ಯಾರಿಗ್ ಹುಟ್ಟಿ, ನೀ ಯಾರಿಗ್ ಇದು ಮಾಡ್ದಿ, ನೀನ್ ಮುಸಲ್ಮಾನ್ ಹುಟ್ಟಿ, ಕ್ರಿಸ್ತ ಹುಟ್ಟಿ, ನೀ ಯಾರಿಗ್ ಹುಟ್ಟಿ ಮೊದಲ್ ನೀನ್ ತಿಳ್ಕೊ. ಮೊದಲ್ ನೀನ್ ಗೊತ್ತಾಗಬೇಕು. ಯಾರು ತಂದೆ ತಾಯಿ ಆದ್ರೆ ಅವ್ರಿಗೆ ಗೊತ್ತಾಗ್ತೈತೆ, ಅವ್ರು ಯಾರಿಗ್ ಹುಟ್ಟಿರ್ತಾರ. ನಿಮ್ ತಂದೆ ತಾಯಿ ಇದೇ ಸಂಸ್ಕೃತಿ ಕಲ್ಸಾರ ನಿನ್ಗ? ಇಂದಿರಾ ಗಾಂಧಿ ಬಗ್ಗೆ ಮಾತಾಡ್ತಿ, ಸೋನಿಯಾ ಗಾಂಧಿ ಬಗ್ಗೆ ಮಾತಾಡ್ತಿ, ನೆಹರು ಗಾಂಧಿ ಬಗ್ಗೆ ಮಾತಾಡ್ತಿ. ಅವ್ರಿಗೆ ದೇಶ ಸಲುವಾಗಿ ಏನ್ ಮಾಡ್ಯಾರ, ತ್ಯಾಗ ಮಾಡ್ಯಾರ. ನಿಮ್ ಮನ್ಯಾಗ ಒಂದ್ ನಾಯಿಯರ ಸತ್ತೈತೇನ? ನಿಮ್ ಮನ್ಯಾಗ ಏನಾರ ಅಂತ ಹೋರಾಟ ಮಾಡಿದ್ ಒಂದ್ ಏನಾರ ಪ್ರೂಫ್ ಅದ? ನಮ್ಮ ಪಕ್ಷದ, ನಮ್ಮ ಕಾಂಗ್ರೆಸ್ ನಮ್ಮ ತಾಯಿ ಸಮಾನ ಅವ್ರು ಸೋನಿಯಾ ಗಾಂಧಿ. ಅವ್ರಿಗೆ ಏನ್ ಬೇಕಾದ್ ಮಾತಾಡ್ತಿ, ರಾಹುಲ್ ಗಾಂಧಿಗೆ ಏನ್ ಬೇಕಾದ್ ಮಾತಾಡ್ತಿ. ಮೊನ್ನೆ ತಾನೇ ದಿನೇಶ್ ಗುಂಡೂರಾವ್ ಬಲ್ಲಿ ಅಲ್ಲಿ ಮನ್ಯಾಗ ಅರ್ಧ ಪಾಕಿಸ್ತಾನ ನೀ ಎಲ್ಲಿದ್ದು? ಯಾವ ಗ್ರಂಥನಲ್ಲಿ ಬರ್ದಾರ, ಯಾವ ಬುಕ್ ನಲ್ಲಿ ಬರ್ದಾರ ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದನು ಒಂದು ಹೇಳ್ ಮೊದಲ. ಏನ್ ಕುರಾನ್ಯಾಗ ಬರ್ದಾರ, ಏನ್ ಬೈಬಲ್ನಾಗ ಬರ್ದಾರ, ಏನ್ ಭಗವದ್ಗೀತಾನಾಗ ಬರ್ದಾರ, ಏನ್ ಮಹಾಭಾರತನಾಗ ಬರ್ದಾರ? ಹಿಂದೂ ಮುಸಲ್ಮಾನ್ ಯುದ್ಧ ಆಗಿದ್ದು ತೋರಿಸ. ಆ ರಾಜ ಮಹಾರಾಜ ಯುದ್ಧಗಳು, ಅದಕ್ಕೆ ನೀವೊಂದು ಹಿಂದೂ ಮುಸಲ್ಮಾನ್ ಅಂತ ತೋರಿಸ್ತಾ ಇದ್ದಿ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಿ. ಯಾವ ಇದಕ್ಕೆ ಸಮಾಜಕ್ಕೆ ನಾವು 84ನಾಗ ಆಗಿದಂತ ಬಿಜಾಪುರ್ನಲ್ಲಿ ನುಕ್ಸಾನ ಆ ಇನ್ನೂ ತನ ಮಂದಿ ಅದಕ್ಕೆ ಸಹಿಸ್ಕೊಳತ್ತಾರ. ಮತ್ತೇನಾದರೂ ಗಲ್ಬಿ ಎಬಸ್ಕೇಸಿ ಯಾರ್ದಾರ ಅಮಾಯಕರ ಒಂದು ದಾಳಿ ಮಾಡಿಸ್ಕಿ ಅವ್ರಿಗೆ ಜೈಲಿಗೆ ಕಳಿಸಿ ನಿನ್ನ ಮಕ್ಕಳಿಗೆ ಆಯುಷ್ಯ ಆರಾಮಿ ಜಿಂದಗಿ ಕೊಟ್ಕೇಸಿ ಮುಂದೆ MLA ಮಾಡೋದ್ ಪ್ರಯತ್ನ ಮಾಡ್ತೀವಿ. ಅದು ಎಲ್ಲದ್ ಹೇಳ್ತಾರ, ಈಗ ನಾನೇ CM. ಹೌದಾ? ನೀನೇ CM ಅಂದ್ರೆ ಈಗ 2000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೇಕು. ಹಂಗಾದನ್ನ ನೀನೇ ಹೇಳಿದಲ್ಲ, 2000 ಕೋಟಿ ರೂಪಾಯಿ ಇದ್ದಾಗ ನೀನ್ CM ಮಾಡ್ತಾರ ಕಿಸಿ, ಕೇಂದ್ರದವ್ರು ನನ್ಗೆ ಹೇಳಿದ್ರು ಕಿಸಿ. ಮತ್ ನೀ 2000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೋದು ಬಹುತೇಕ. ಅವ್ರು ಕೊಡಕ್ ಹೋಗಿರ್ಬೇಕು, ನೀ CM ಆಗ್ತಿರ್ಬೇಕು. ಆಗ ನಮ್ ಸಂತೋಷದ CM. PM ಆಗ CM ಯಾಕ? ಅಲ್ಲಿ ಮುದೋಳನಾಗ ಹೇಳ್ತಿ, ನಾನು BJP ನಾಯಿ, ನಾನು ಮೋದಿಯವ್ರ ನಾಯಿ, ನಾನು ಪಕ್ಷದ ನಾಯಿ. ಮತ್ತೆ ನೀ ನಿಷ್ಠಾವಂತ ನಾಯಿ ಅದಿ. ನಿಷ್ಠಾವಂತ ನಾಯಿ ತಂದ್ರ ಮೋದಿಯವ್ರು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅತ್ಕಿಸ್. ನೀ ಏನೇನ್ ಹೇಳ್ತಾ ಇದ್ದಿ? ಹಿಂದೂ ಕಾ ಸಾಥ್, ಹಿಂದೂ ಕೆ ಸಾಥ್, ಮುಸಲ್ಮಾನೋ ಕೋ ಲಾತ್. ಮತ್ತೆ ನೀ ನಿಷ್ಠಾವಂತ ನಾಯಿ ಇದೆ ಅಂದ್ರ ನಿಮ್ಮ ತಂದೆ ಆದ
ಮೋದಿ ಅವ್ರು ಯಾಕೆ ಮಾರ್ಗದರ್ಶನ ಮಾಡ ಅವ್ರ ವಿರೋಧ ಮಾಡತ್ತೀನಿ ನೀನು. ಯಾರು ಮುಸಲ್ಮಾನರು ಸುಮ್ ಕೂತಾರ ಅಂದ್ರೆ ನೀನು ಏನ್ ಬೇಕಾದ ಹೇಳ್ತಿ ಅಂದ್ರೆ ನಾವು ಕೇಳಕ್ ಕೂತೀವಿ ತಿಳ್ಕೊಳ್ಳಿ, ನಾವು ತಯಾರದು. ನಿನ್ನ ಬಲ್ಲಿ ಅಷ್ಟೇ ತಾಕತ್ತಿತ್ತಂದ್ರ ನೀ ಬರೀ ಪಾಕಿಸ್ತಾನ ಹೋಗತ್ತಿ. ಪಾಕಿಸ್ತಾನ ಕಳಿಸ್ಲಿಕ್ಕೆ ನೀ ಯಾರ? ಇದು ನಿಮ್ಮ ಅಪ್ಪಂದ್ರ ಅಲ್ದ? ನಾವು ಬೈ ಚಾಯ್ಸ್ ಮುಸಲ್ಮಾನ್ ಅದೀವು. ಈ ದೇಶ ಬಿಡುವಾಗ ಸಪರೇಟ್ ಆಗೋ ಟೈಮ್ನಾಗ ಯಾರು ಹೋಗಿಲ್ಲ ಅಂತ ಮುಸಲ್ಮಾನ್ ನಾವು ಅದೀವು. ಕಳಿಸ್ತಿ ನಮ್ಗೆ ಅಫ್ಘಾನಿಸ್ತಾನ್ ಹೋಗ್, ಪಾಕಿಸ್ತಾನ್ ಹೋಗ್, ತುರ್ಕಿಸ್ತಾನ್ ಹೋಗ್, ಅದು ಸ್ಥಾನ ಹೋಗ್, ನಾವ್ ಯಾವ ಸ್ಥಾನಕ್ಕೆ ಹೋಗ್ತೀವಿ? ನೀ ಅಲ್ಲೇ ಹೋಗ್ತಿ. ನಿನ್ಗೆ ಯಾವ ಸ್ಥಾನ ಅದ? ಖಬರಸ್ತಾನ ಅಥವಾ ಸುಡುಸ್ತಾನ್? ನೀನ್ ಬಲ್ಲಿ ಯಾವ ಸ್ಥಾನ ಅದ ನೋಡು. ಮೊದಲ ಎಚ್ಚರಿಕೆಯಿಂದ ಮಾತಾಡೋದು ಕಲೀರಿ. ನೀವು ಒಂದು ದೊಡ್ಡ ಕೇಂದ್ರ ಮಂತ್ರಿ ಆದವ್ರದಿರಿ, ನಗರ ಶಾಸಕರಾಗಿರಿ. ನಾವು ಜನರಿಗೆ ಯಾವ ದಾರಿ ಕೊಡ್ಬೇಕನ್ನೋದು ಅದು ಕಲೀರಿ. ಅವ್ರ ಕಲಸ್ ಪೆನ್ ಕೂಡ ಅವ್ರ ಕೈಯಾಗಿ, ಅವ್ರ ಕೈ ಕಡಕ್ ಕೊಡ್ರಿ, ಚಕ್ಕು ಇಡ್ರಿ, ಮನ್ಯಾಗ ಅದು ಇಡ್ರಿ. ಇದು ಏನಿದು ಕಲ್ಸೋದು ಬದ್ಧತ? ಇದು ನೀನ್ ಪರಂಪರೆ? ಈ ಮಾತಾಡೋದು ಸಿಸ್ಟಮ್ ಅನ್ನಿಂದ ಏನಾರ ಕಲಿಸ್ಬೇಕಾಯ್ತಂದ್ರ ಅವ್ರಿಗೆ ಪೆನ್ ಕಲ್ರಿ, ಬುಕ್ ಕೊಡ್ರಿ, ಅವ್ರಿಗೆ ಕಂಪ್ಯೂಟರ್ ಕೊಡ್ರಿ, ಕಲಿಯಾಕ ವಿದ್ಯಾವಂತರ ಮಾಡ್ರಿ, ವಿದ್ಯೆ ಕೊಡ್ರಿ. ನಿಮ್ ಮಕ್ಕಳು ವಿದ್ಯಾವಂತರಾಗ್ಬೇಕು, ಬೇರೆ ಮಕ್ಕಳು ಜೈಲ್ಗೆ ಹೋಗ್ಬೇಕಾ? ಅಮಾಯಕ ಮುಸಲ್ಮಾನರು ಹೋಗ್ಬೇಕು, ಅಮಾಯಕ ಹಿಂದೂಗಳು ಹೋಗ್ಬೇಕು. ಇಲ್ಲೇ ಹಿಂದೂ ಮುಸಲ್ಮಾನಾಗ ಇನ್ನೂ ತನ ಭೇದ ಭಾವ ಇಲ್ಲ. ಮೊನ್ನೆ ಗಣಪತಿ ಆಯ್ತು, ಏನಾರ ಒಂದ್ ಸಣ್ಣ ಪುಟ್ಟ ಏನಾರ ಜಗಳ ಆಗೈತಿ? ಮೊನ್ನೆ ಮಿಲಾದುಲ್ ನಬಿ ಆಯ್ತು, ಏನಾರ ಇಟ್ಟು ಹೊಯ್ಕೊಳಕತ್ತಿದ್ನೇನು? ಏನ ಆಯ್ತನ? ಗಣಪತಿ ಇಟ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಎಲ್ಲರೂ ಕೂಡಿ ನಾವು. ಈಗ ಮಿಲಾದುಲ್ ನಬಿ ವಿಜೃಂಭಣೆಯಿಂದ ಮಾಡಿದ್ವಿ, ಲಕ್ಷಾನ್ಗಟ್ಲೆ ಜನ ಸೇರಿದ್ರು. ಎಲ್ಲರೂ ಒಂದು ಸಣ್ಣ ಪುಟ್ಟ ಅಲ್ಲಿ ಬಾಗಲಕೋಟ್ನಾಗ DC-ಗೆ SP-ಗೆ ಹೇಳ್ತಿ, DC-ಗೆ ಕೇಳ್ತಿ, ಒಬ್ಬ DC-ಗೆ ಕೇಳ್ತೈತವ ನೀ ಪಾಕಿಸ್ತಾನದವ, ನೀ ಹಿಂದೂಸ್ತಾನದವ ಅಂತೀಸಿ. ಒಬ್ಬ ನಡುವಿನ ಕೆರೆ ಹತ್ತಿಸಿ ಒಂದು SP-ದಾಗ ಅವನಿಗೆ ಶಿಕಾಪಟ್ಟಿ ಮಾತಾಡ್ತಿ, ಅವ್ರಿಗೆ ಬೈತಿ. SP-ಗೆ ಹೇಳ್ತೀನಿ ನೀನು ಕಂಪ್ಲೇಂಟ್ ಹಾಕ್, ನೀನ್ ನೋಡ್ತೀನಿ, ನನ್ನ ಮುಂದೆ ಬಂದು ಸುಲೇಟ್ ಮಾಡ್ಬೇಕು. ಅಷ್ಟ ಅಹಂಕಾರ ನಿನ್ಗ? ಒಂದು ಜಿಲ್ಲಾಧಿಕಾರಿಗೆ ಮಾಡುವಂತ ಅವಮಾನ ಮಾಡುವಂತ ಕೆಲಸ, ಒಂದು SP ಅವ್ರಿಗೆ ಅವಮಾನ ಮಾಡುವಂತ ಕೆಲಸ. ಮತ್ತ ಅಂಜಿ ಹೇಳ್ತಿ ನಾವು CM ಆದ್ರೆ ನಾ ಪೊಲೀಸರಿಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ. ಮತ್ತೆ ಯಾಕೆ ಅಂಜಿ ಹೇಳ್ತಿ? ಹೀಗೆ ಮಾಡಲ್ಲ, ಈಗ ಬ್ಯಾಳತ್ತ ನಿಂಗ ಖಲಾಸ್ ಮಾಡ್ತಿ, ಹೊಡಿತಿ, ಬಾ ನೋಡೋಣ. ಯಾವತ್ತು ಬಿಜಾಪುರ ಶಾಂತಿಲಿಂದ ಅದ, ಶಾಂತಿಲಿಂದ ಇರ್ಬೇಕು, ಎಲ್ಲರೂ ಮಾಡ್ಬೇಕು. ನಮ್ಗೆ ಅಲ್ಲಿಯೇ ಕಳಿಸ್ತೀನಿ, ಬರೀ ಪಾಕಿಸ್ತಾನ ಕಳಿಸ್ತೀನಿ, ಜನ್ನತ್ ಬರ್ತೀನಿ. ಜನ್ನತನ ಶಬ್ದ ನೀನ್ ಗೊತ್ತಿಲ್ಲೋ? ಕಳಿಸ್ತೀನಿ ನಮ್ಗ, ಕಳಸ್ ನಮ್ ಜೊತೆಯಲ್ಲಿ ಇಬ್ರಾಹಿಂ ಕಳಸ್, ನಮ್ ಜೊತೆಯಲ್ಲಿ ಗೋಲ್ಗುಮಟ್ ಕಳಸ್, ನಮ್ ಜೋಡಿ ಅಸರ್ ಮೇಲೆ ಕಳಸ್, ತಾಜ್ ಬೋಡಿ ಕಳಸ್. ಐತಿ ತಾಕತ್ತ? ಸುಮ್ಮನೆ ಈ ರೀತಿ ಮಾಡ್ಬೇಡ್ರಿ, ಜನರಿಗೆ ದಾರಿ ತಪ್ಪಿಸೋದು ಕೆಲಸ ಮಾಡ್ಬೇಡ್ರಿ. ತಾವೆಲ್ಲರೂ ಶಾಸಕರ ಕೆಲಸ ಮಾಡ್ರಿ. ಹಿಂದೂ ಮುಸಲ್ಮಾನ್ ಜಗಳ ಹಚ್ಲಕ್ ಹೋಗ್ಬೇಡ್ರಿ. ಎಲ್ಲರಿಗೆ ಸಮಾನಲಿಂದ ನೋಡ್ಕೋತ ಹೋಗಿ ಸರಿಯಾಗಿ ಮಾಡಿದ್ರೆ ಚಲೋ ಅದ. ನಾನು ಜಿಲ್ಲಾಡಳಿತ ಮೇಲೆ ವಿನಂತಿ ಮಾಡ್ಕೋತೀನಿ, ಏನ್ ಪಾಕಿಸ್ತಾನ ಜಂಡ ಅದ CBI ತನಿಖೆ ಆಗ್ಬೇಕು. ಇದರ ಮ್ಯಾಲೆ ಸೋಮಟೋ ಕೇಸ್ ಮಾಡ್ಬೇಕು. ಇದ್ರ ಕೇಸ್ ಮಾಡಿ ಇದ್ರ ಜೊತೆಯಲ್ಲಿ ಏನೈತಿ ಇದು ಮಾಡಿಲ್ಲ ಅಂತಂದ್ರ ನಾಳೆ ಏನಾರ ವಿಜಾಪುರ್ನಾಗ ಅನಾಹುತ ಘಟನೆ ಆದ್ರೆ ಇವರೇ ಜವಾಬ್ದಾರಿ ಆಗ್ತಾರ. ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ನಮ್ಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮತ್ತೆಲ್ಲರಿಗೆ ನಾನು ವಂದಿಸಿ ಮಾತು ಮುಗಿಸ್ತೀನಿ. ಜೈ ಹಿಂದ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.